ಸರ್ಕಾರ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ವಿಫಲವಾಗಿದೆ. ತಪ್ಪಿತಸ್ಥರು ಇಂಥವರೇ ಅಂತ ಗೊತ್ತಾದರೂ ಕೂಡ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಲಿಕ್ಕೆ ಸರ್ಕಾರ ಸಮರ್ಥವೇ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದೇ ಒಂದು ಪ್ರಶ್ನೆ ಬಹುತೇಕ ಈ ರ್ಯಾಲಿಯಲ್ಲಿ ಏನು ಶವಯಾತ್ರೆ ಸಾಗ್ತಾ ಇತ್ತು, ರ್ಯಾಲಿಯಲ್ಲಿ ಇದ್ದವರಲ್ಲೂ ಕೂಡ ಕಾಡ್ತಾ ಇದ್ದದ್ದು. ಆದರೆ ಪೊಲೀಸರ ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಅದರ ನಡುವೆಯೇ ಕಲ್ಲು ತೂರಾಟ ಕೂಡ ನಡೆದಿರೋದು. ಎಜೆ ಹಾಸ್ಪಿಟಲ್ನಿಂದ ಕೆಂದೂರು ಕಡೆಗೆ ಸಾಗ್ತಾ ಇದ್ದ ಶವಯಾತ್ರೆ ಸಂದರ್ಭದಲ್ಲಿ ಬಿಸಿ ರೋಡ್ ಸಮೀಪದಲ್ಲಿ ಕೈಕಂಬ ಬಳಿಯಲ್ಲಿ ಒಂದು ಕಲ್ಲು ತೂರಾಟ ನಡೆದಿದೆ. ಪರಿಸ್ಥಿತಿಯನ್ನು ಹತೋಟಿಗೆ ತರೋಕೆ ಪೊಲೀಸರು ಕೂಡ ಲಾಠಿ ಬೀಸಿದ್ದಾರೆ. ಸಂದರ್ಭದಲ್ಲಿ ಕಲ್ಲು ತೂರಾಟದಿಂದಾಗಿ ಹಲವಾರು ವಾಹನಗಳು ಜಖಂ ಆಗಿರುವುದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಹಾಗೆ ಓರ್ವ ವ್ಯಕ್ತಿಗೆ ಗಂಭೀರವಾಗಿ ಗಾಯವಾಗಿತ್ತು ಅನ್ನೋ ಅಪ್ಡೇಟ್ ಕೂಡ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ. ಯಾಕಂತಂದ್ರೆ ಈ ಶವಯಾತ್ರೆ ಸಾಗುವುದೇ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. 144 ಸೆಕ್ಷನ್ ಕೂಡ ಜಾರಿಯಲ್ಲಿ ಇದ್ದಿದ್ದರಿಂದ ಇದರ ನಡುವೆ ಕೂಡ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ನೀಡಲಾಗುತ್ತೋ ಇಲ್ವೋ ಅನ್ನೋ ಒಂದು ಸಂದೇಹ ಆಯಿತು. ಆದರೆ ಶವಯಾತ್ರೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ನ ಜೊತೆಯಲ್ಲಿ. ಆದರೂ ಕೂಡ ಪರಿಸ್ಥಿತಿ ಕೈಕಂಬ ತಲುಪ್ತಾ ಇದ್ದಂತೆ ಕೈಮೀರಿ ಹೋಗಿದ್ದು ಅಲ್ಲಿ ಕಲ್ಲು ತೂರಾಟ ನಡೆಸಲಾಯಿತು. ಹಾಗೆ ಪೊಲೀಸರು ಕೂಡ ಮತ್ತಷ್ಟು ಸಂಖ್ಯೆಯಲ್ಲಿ ಆ ಜಾಗಕ್ಕೆ ಬಂದು ಪರಿಸ್ಥಿತಿಯನ್ನ ಕೊಂಚ ಮಟ್ಟಿಗೆ ತಿಳಿಗೊಳಿಸಿ ಶವಯಾತ್ರೆ ಮುಂದೆ ಹೋಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಶವಯಾತ್ರೆ ಈಗ ಹುಟ್ಟೂರು ಅಥವಾ ಸ್ವಗ್ರಾಮಕ್ಕೆ ತಲುಪಿಯಾಗಿದೆ. ಆದರೂ ಕೂಡ ಕೈಕಂಬದ ಬಳಿಯಲ್ಲಿ ಸಾಕಷ್ಟು ಪರಿಸ್ಥಿತಿ ಕೈಮೀರಿ ಹೋದ ಪ್ರಸಂಗ ಕೂಡ ನಡೆದಿದ್ದು. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಲ್ಲಿ? ಎಲ್ಲವೂ ಶಾಂತವಾಗಿದೆಯಾ ಅಥವಾ ಹೇಗೆ? ಬಂಟ್ವಾಳಕ್ಕೆ ಏನು ಈ RSS ಮುಖಂಡನ ಒಂದು ಪಾರ್ಥಿವ ಶರೀರ ಬಂತು. ಇಲ್ಲಿ ಒಂದು ಕಲ್ಲು ತೂರಾಟ ನಡೀತು. ಈ ಕಲ್ಲು ತೂರಾಟ ನಡೆದಂತ ನಂತರ ಹಲವು ಬೆಳವಣಿಗೆಗಳಾಗ್ತಾ ಇದೆ. ಇಲ್ಲಿ ಪೊಲೀಸರು ಕೂಡ ಎಲ್ಲ ಕಡೆ ಭಾರಿ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಅಂದ್ರೆ ಮೊದಲೇ ಇಲ್ಲಿ ಹಲವು ಪೊಲೀಸರು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಹಲವು ಪೊಲೀಸ್ ತುಕಡಿಗಳನ್ನ ಇಲ್ಲಿ ಒಂದು ನಿಯೋಜಿಸಲಾಗಿತ್ತು. ಅದೇ ರೀತಿ ಇವಾಗಲೂ ಕೂಡ ಹೆಚ್ಚಿನ ಪೊಲೀಸರನ್ನ ಇಲ್ಲಿ ನಿಯೋಜಿಸಲಾಗಿದೆ. ಮತ್ತೆ ಏನು ಕಲ್ಲು ತೂರಿದಂತಹ 2 ಕಾಂಪ್ಲೆಕ್ಸ್ ಇದೆ, ಆ ಕಾಂಪ್ಲೆಕ್ಸ್ ಹತ್ರನೂ ಕೂಡ ಪೊಲೀಸರು ಒಂದು ಮಾರ್ಚ್ ಫಸ್ಟ್ ಅನ್ನ ಮಾಡಿರೋಂಥದ್ದು. ಮತ್ತೆ ಅಲ್ಲಿ ನಾವು ಇಲ್ಲಿ ಸಿದ್ಧರಿದ್ದೇವೆ, ಯಾರಾದ್ರೂ ಕಲ್ಲು ತೂರಿದ್ರೆ ನಿಮಗೆ ನಾವು ಲಾಠಿ ರುಚಿ ತೋರಿಸ್ಬೇಕಾಗುತ್ತೆ, ಮತ್ತೆ ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದು ಅನೌನ್ಸ್ಮೆಂಟ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಕಲ್ಲು ತೂರಬಾರ್ದು, ಯಾರು ಯಾವುದೇ ರೀತಿ ವಾಹನಗಳಿಗಾಗ್ಲಿ ಮತ್ತೆ ಜನರ ಮೇಲಾಗ್ಲಿ ಯಾವುದೇ ರೀತಿ ಕಲ್ಲು ತೂರಾಟ ನಡೆಸಬಾರ್ದು, ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು. ನಡೆದ್ರೆ ಕಂಪ್ಲೀಟ್ ಎಲ್ಲ ನಾವು ರೆಡಿ ಇದ್ದೇವೆ, ಲಾಠಿ ಚಾರ್ಜ್ ಮಾಡ್ತೇವೆ, ಮತ್ತೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೇವೆ, ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಪೊಲೀಸರಿಗೆ ಮಾಡ್ತಾ ಇರೋಂಥದ್ದು. ಬಂಟ್ವಾಳ ಕೈಕಂಬದಿಂದ ಹಿಡಿದು ಬಂಟ್ವಾಳ BC ರೋಡ್ವರೆಗೂ ಕೂಡ ಈ ಅನೌನ್ಸ್ಮೆಂಟ್ ಅನ್ನ ಪ್ರತಿ ಒಂದೊಂದು ಗಂಟೆಗಳಿಗೊಮ್ಮೆ ಮತ್ತೆ ಅರ್ಧ ಗಂಟೆಗಳಿಗೊಮ್ಮೆ ಈ ರೀತಿ ಒಂದು ಅನೌನ್ಸ್ಮೆಂಟ್ ಅನ್ನ ಆಯಕಟ್ಟಿನ ಪ್ರದೇಶಗಳಲ್ಲಿ ಮಾಡ್ತಾ ಇರೋಂಥದ್ದು. ಸದ್ಯಕ್ಕೆ ಕೈಕಂಬವನ್ನ ಪೊಲೀಸರು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಪೊಲೀಸ್ ಫೋರ್ಸ್ ಜಮಾವಣೆ ಆಗಿದೆ, ಹೆಚ್ಚಿನ ಫೋರ್ಸ್ ಅಲ್ಲಿ ಜಮಾವಣೆ ಆಗಿದೆ. ಮತ್ತೆ 2 ಕಾಂಪ್ಲೆಕ್ಸ್ಗಳು ಕೂಡ ಪೊಲೀಸರ ಕಂಟ್ರೋಲ್ ನಲ್ಲಿದೆ. ಅಂದ್ರೆ ಪೊಲೀಸರು ಬೇಸ್ಮೆಂಟ್ ಅಲ್ಲಿ 4 ಜನ ಪೊಲೀಸರು, ಫಸ್ಟ್ ಫ್ಲೋರ್ ಅಲ್ಲಿ 4 ಜನ ಪೊಲೀಸರು, ಹೀಗೆ ಪ್ರತಿಯೊಂದು ಫ್ಲೋರ್ ನಲ್ಲೂ 4 ಜನ ಪೊಲೀಸರು ಅಲ್ಲೇ ನಿಂತಿದ್ದಾರೆ. ಮತ್ತೆ ಏನು ಟೆರೆಸ್ ಇದೆ ಆ ಟೆರೆಸ್ ಮೇಲೂ ಕೂಡ ಮೇಲೆ ಹತ್ತು ನಿಂತ್ಬಿಟ್ಟು ಅಲ್ಲಿ ಪೊಲೀಸರು 4 ದಿಕ್ಕನ್ನ ವಾಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಾಂಪ್ಲೆಕ್ಸ್ಗಳೇನಿದೆ ಈ ಕಾಂಪ್ಲೆಕ್ಸ್ಗಳಲ್ಲಿ ಶಟರ್ನ ಕ್ಲೋಸ್ ಮಾಡಿ ಒಳಗಡೆಯಿಂದ ಲಾಕ್ ಮಾಡಿರುವಂತಹ ಹಲವು ಅಂಗಡಿಗಳಿದೆ. ಈ ಒಳಗಡೆ ಕಲ್ಲು ತೂರಾಟಕ್ಕೆ ಬಂದಿದ್ದಂತ ದುಷ್ಕರ್ಮಿಗಳು ಕಲ್ಲು ಹಿಡ್ಕೊಂಡು ಒಳಗಡೆ ಕುಳಿತಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಒಂದು ಗುಮಾನಿ ಬಂದಿರೋಂಥದ್ದು. ಸೊ ಇದರಿಂದಾಗಿ ಅವರು ಹೊರಗಡೆ ಬರಬಾರದು, ಸಂಜೆವರೆಗೂ ಕೂಡ ಅವರು ಹೊರಗಡೆ ಬರಬಾರದು, ಅಪ್ಪಿತಪ್ಪಿ ಹೊರಗಡೆ ಬಂದ್ರೆ ಅರೆಸ್ಟ್ ಮಾಡೋಣ ಅಂತ ಹೇಳಿ ಅವರು ಪೊಲೀಸರು ಒಂದು ಅಲ್ಲೇ ನಿಂತಿರೋಂಥದ್ದು, ಕಾಂಪ್ಲೆಕ್ಸ್ಗಳಲ್ಲಿ ನಿಂತಿರೋಂಥದ್ದು. ಮತ್ತೆ ಅದೇ ರೀತಿ ಈ ರೀತಿ ಯಾವ ಆಯಕಟ್ಟು ಪ್ರದೇಶಗಳಲ್ಲಿ ಕಾಂಪ್ಲೆಕ್ಸ್ಗಳಿವೆ, ಬಂದಾದ ಕಾಂಪ್ಲೆಕ್ಸ್ಗಳು ಯಾವುದಿದೆ, ಸೊ ಅಲ್ಲಿ ಈ ರೀತಿ ಮುನ್ಸೂಚನೆಗಳು ಸಿಕ್ಕಂತಹ ಕಾಂಪ್ಲೆಕ್ಸ್ಗಳು ಮತ್ತೆ ಕಟ್ಟಡಗಳ ಬಳಿ ಕೂಡ ಪೊಲೀಸರು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರೋಂಥದ್ದು. ಯಾಕೆಂದ್ರೆ ಅಲ್ಲಿ ಕೆಳಗಡೆ ಪೊಲೀಸರು ಇದ್ದಾರೆ ಅಂತ ಗೊತ್ತಾದ್ರೆ ಕಲ್ಲು ಹಿಡಿದು ನಿಂತವರು ಕೂಡ ಕಲ್ಲು ತೂರ್ಲಿಕ್ಕೆ ಕೆಲವು ಬಾರಿ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಆ ಕಾಂಪ್ಲೆಕ್ಸ್ಗಳಿಂದ ಅವರು ಪರಾರಿ ಆಗ್ಲಿಕ್ಕೆ ಯಾವುದೇ ರೀತಿ ದಾರಿ ಇರೋದಿಲ್ಲ, ಮತ್ತೆ ಕಾಂಪ್ಲೆಕ್ಸ್ ಮೇಲಿಂದ ಹಾರಿ ಹೋಗ್ಲಿಕ್ಕೂ ಕೂಡ ಅವರು ಆಗೋದಿಲ್ಲ. ಫಸ್ಟ್ ಫ್ಲೋರ್ ಇದ್ದವರು ಮಾತ್ರ ಹಿಂಭಾಗದಿಂದ ಓಡ್ಬೋದು. ಆದ್ರಿಂದ ಕಾಂಪ್ಲೆಕ್ಸ್ ನ ಹಿಂಭಾಗದಲ್ಲೂ ಕೂಡ ಪೊಲೀಸರು ಒಂದು ಸುತ್ತುವರೆದಿರುವಂತದ್ದು. ಮತ್ತೆ ಒಳಗಡೆ ಕೂಡ ಏನು ಬೇಸ್ಮೆಂಟ್ ಇದೆ, ಸೊ
ಸೊ ಆ ಬೇಸ್ಮೆಂಟ್ ಕೆಳಗೆ ಕೂಡ ಈ ಪೊಲೀಸರು ಒಂದು ಅರೆಸೇನಾ ಪಡೆ ಏನಿದೆ ತುಕಡಿ ಇದೆ. ಸೊ ಇದರ ಒಂದು ಪೊಲೀಸರು ಅಲ್ಲಿ ನಿಂತಿರೋ ಅಂತದ್ದು. ಮತ್ತೆ ಲಿಫ್ಟ್ ಗಳನ್ನು ಕೂಡ ಒಂದು ವಾಶ್ ಮಾಡ್ತಾ ಇದ್ದಾರೆ. ಲಿಫ್ಟ್ ಗಳಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಹೇಳಿ ಅದನ್ನು ಕೂಡ ಒಂದು ವಾಶ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬಂಟ್ವಾಳದಾದ್ಯಂತ ಎಲ್ಲಿ ಆಯಕಟ್ಟಿನ ಸ್ಥಳಗಳಿದೆ ಮತ್ತೆ ಎಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಇವರು ಗುರುತು ಮಾಡ್ಕೊಂಡಿದ್ರು, ಎಲ್ಲಿ ಕಲ್ಲು ತೂರಾಟ ನಡೆಯುವಂತಹ ಚಾನ್ಸಸ್ ಎಲ್ಲಿ ಕಂಡು ಬರುತ್ತೆ ಅಂತ ಪ್ರದೇಶಗಳಲ್ಲಿ ಈಗ ಪೊಲೀಸರನ್ನ ಜಾಸ್ತಿ ಜನರನ್ನ ನಿಯೋಜನೆ ಮಾಡಿ ಒಂದು ಪರಿಸ್ಥಿತಿನ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಾಜೀವರ್ಗಿನ ಅಪ್ಡೇಟ್ಸ್ಗಾಗಿ ಅಲ್ಲ